ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರಾವಣಿಯಕ್ಕ ನಿಮ್ಮ ಮಗಳು ತಾನೆ, ಅವ್ರಿಗೆ ಒಂದು ಮಗು ಹುಟ್ರೆ ನಿಮ್ಗೆ ಮೊಮ್ಮಗು ಆಗುತ್ತೆ. ಹಾಗಿದ್ರೆ ನೀವು ತಾತ ಆಗ್ತೀರಾ ಅಲ್ವಾ? ಇವತ್ತು ಆ ಮಗು ಕೇಳಿದ ಪ್ರಶ್ನೆಗೆ ನನಗೆ ಉತ್ತರನೇ ಕೊಡೋಕ್ಕಾಗ್ತಿಲ್ಲ. ಅದೊಂದು ವಿಷಯ ಮಾತ್ರ ನನ್ನ ಜೀವನದಲ್ಲಿ ಕೊರಿತಾನೆ ಇರುತ್ತೆ. ಶ್ರಾವಣಿ ಹೆಸರು ನನ್ನ ಕಿವಿಗೆ ಬಿದ್ದಾಗೆಲ್ಲ ನಂದಿನಿ ನನಗೆ ಮಾಡಿದ ಮೋಸ ನೆನಪಿಗೆ ಬರುತ್ತೆ. ಶ್ರಾವಣಿ ನನ್ನ ಮಗಳೇ ಅಲ್ಲ ಅಂದಮೇಲೆ ಅವಳು ಹುಟ್ಟೋ ಮಗು ನನ್ನ ಮೊಮ್ಮಗು ಹೇಗಾಗುತ್ತೆ? ನಂದಿನಿ ನನ್ನ ಕಣ್ಣಲ್ಲಿ ನೀರು ಬರೆಸ್ತಿಲ್ಲ, ರಕ್ತ ಬರ್ಸ್ಬಿಟ್ಟು ಹೊಟ್ಟೋದು. ಅವಳ ಹೆಸರು ಕೇಳಿದಾಗೆಲ್ಲ ನನ್ನ ಕಣ್ಣು ಕೆಂಪಾಗತ್ತೆ. ನನಗೆ ನನ್ನ ಪ್ರೀತಿಗೆ ಮೋಸ ಮಾಡಿ ಹೊರಟೋದು. ಈಗಲೂ ನನ್ನ ಕಣ್ಮುಂದೆ ಬಂದರೆ ನನಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳ್ತೀನಿ. ಆದರೆ ನನಗೆ ಸತ್ಯ ಹೇಗೆ ಗೊತ್ತಾಗೋದು? ಯಾರು ಹೇಳ್ತಾರೆ? ಶ್ರಾವಣಿ ಅಮ್ಮ ನಿನ್ನ ಅವನೊಬ್ಬನೇ ವಿಷಯ ಹೇಳಕ್ ಸಾಧ್ಯ. ನಾನು ಸತ್ಯ ತಿಳ್ಕೋಬೇಕು. ಇಲ್ದಿದ್ರೆ ನಾನು ಸಾಯೋವರೆಗೂ ಇದೇ ಕೊರಗಲ್ಲಿ ಸಾಯ್ತೀನಿ. ಇಲ್ಲ, ನಾನು ಸತ್ಯ ತಿಳ್ಕೊತೀನಿ. ಸುಬ್ಬು, ಏನೋ ಇಷ್ಟೊಂದು ಯೋಚನೆ ಮಾಡ್ತಾ ನಿಂತಿದ್ಯಾ? ಇವತ್ತೇನು ನಡಿಬೋದು ಅಂತ ಭಯ ಆಗ್ತಿದ್ಯಾ? ಅಯ್ಯೋ ಅದಲ್ಲಪ್ಪ, ನಂದಿನಿ ಅಮ್ಮವರು ಅವ್ರ ಮನಸ್ಸಲ್ಲಿರೋ ಆಸೆನ ನನ್ನ ಹತ್ರ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಶ್ರಾವಣಿ ಮೇಡಮು ಅವ್ರ ತೊಡೆ ಮೇಲೆ ಮಲ್ಕೋಬೇಕು, ಅವ್ರ ಮಳ್ಳಲ್ಲಿ ಮಲಗಿಸ್ಕೊಂಡು ಅವ್ರನ್ನ ಮುದ್ದಾಡ್ಬೇಕಂತೆ. ನಾನು ಬೇರೆ ಅವ್ರ ಆಸೆ ನೆರವೇರಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಅವ್ರ ಆಸೆನ ನೆರವೇರಿಸೋದು ನಿನ್ನ ಜವಾಬ್ದಾರಿ ಕಣೋ. ಅದು ಸರಿ, ಅದನ್ನ ಹೇಗೆ ನಿಭಾಯಿಸ್ತೀಯಾ? ಇಲ್ಲ, ಅದಕ್ಕೂ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಆದರೆ ಆ ಪ್ಲ್ಯಾನ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಪ್ಲ್ಯಾನು? ಏನು ಪ್ಲ್ಯಾನು? ಅಮ್ಮಂಗೆ ಗಸಗಸೆ ಪಾಯಸ ಮಾಡಕ್ಕೆ ಹೇಳಿದ್ದೀನಿ. ಗಸಗಸೆ ಪಾಯಸ ಕುಡಿದ್ರೆ ಸಕ್ಕದಾಗಿ ನಿದ್ದೆ ಬರುತ್ತೆ, ಹೌದೋ ಇಲ್ವೋ? ಹೇಳ್ತೀಯಲ್ಲೋ, ಕೂತಲ್ಲೇ ತೂಗುಡಿಕೆ ಬರುತ್ತೆ. ಕಣ್ಣು ಮುಚ್ಚಿದ್ರೆ ಸಾಕು, ಕನಸಿನ ಲೋಕಕ್ಕೆ ಹೋಗ್ಬೋದು. ಅದೇ ಪಾಯಿಂಟು. ಶ್ರಾವಣಿ ಮೇಡಮ್ ಏನಾದರೂ ಗಸಗಸೆ ಪಾಯಸ ಕುಡಿದಾಗ ನಂದಿನಿ ಅಮ್ಮವ್ರ ಜೊತೆಗಿದ್ರೆ ಆಗ ಆಟೋಮೆಟಿಕ್ಕಾಗಿ ನಿದ್ದೆ ಬರೋ ಥರ ಆಗುತ್ತಲ್ಲ ಶ್ರಾವಣಿ ಮೇಡಮ್ಗೆ. ಆಗ ನಂದಿನಿ ಅಮ್ಮವ್ರ ತೊಡೆ ಮೇಲೆ ಅವರೇ ಮಲ್ಕೊಂಡ್ಬಿಡ್ತಾರೆ. ಈಗಾಗಲೇ ಶ್ರಾವಣಿ ಮೇಡಮ್ಗೆ ಅವ್ರ ಕನಸಲ್ಲಿ ಆಗಾಗ ಅಮ್ಮವ್ರು ಬರ್ತಿರ್ತಾರೆ ಅಂತ ಗೊತ್ತಾಗ್ಬಿಟ್ಟಿದೆ. ಇನ್ನು ಚೆನ್ನಾಗಿ ನಿದ್ದೆ ಬಂದರೆ ಅಂತೂ ಅವ್ರಿಗೆ ಗೊತ್ತಿಲ್ಲದೆ ನಂದಿನಿ ಅಮ್ಮವ್ರ ಮಡ್ಲಲ್ಲಿ ಮಲಗ್ಬಿಡ್ತಾರೆ. ಸೂಪರ್ ಪ್ಲ್ಯಾನ್ ಕೊಡು. ಈ ದೃಶ್ಯ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಕೊಡು. ಒಂದು ನಿಮಿಷ ಬಂದೆ. ಹಲೋ, ನಂದಿನಮ್ಮರು, ಇವ್ರಿಗೆ ವಿಷಯ ಹೇಳ್ಬಿಡೋಣ. ಜಾನಕಿ ಅಮ್ಮರೇ, ಇದು ಯಾಕೋ ಅತಿ ಆಯ್ತು. ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ಎದ್ದಕ್ಕಿದ್ದಂಗೆ ಎಲ್ಲೋ ಹೋಗ್ತಾರೆ, ರಾತ್ರಿನೂ ಎದ್ದು ಹೊರಟೋಗ್ತಾರೆ, ಯಾವಾಗಲೂ ಬರ್ತಾರೆ. ಜಾನಕಿ ಪಾಟೀಲ್ ಅವ್ರು ಬಂದ್ಮೇಲಂತೂ ನಮ್ಮ ಯಜಮಾನ್ರು ತುಂಬಾನೇ ಬದಲಾಗಿದ್ದಾರೆ. ಇಲ್ಲಿ ಏನ್ ನಡೀತಿದೆ? ಯಾಕೆ ಹಿಂಗೆಲ್ಲ ಆಗ್ತಿದೆ? ಅಯ್ಯೋ ದೇವ್ರೆ, ಇದನ್ನ ಹೇಗಪ್ಪ ತಿಳ್ಕೊಳ್ಳಿ ನಾನು? ಏನ್ರಿ ಏನ್ ಆಗ್ತಿದ್ದೀರಿ ಇಲ್ಲಿ? ನನಗೊಂದು ಗೊತ್ತಾಗ್ತಿಲ್ಲ. ಈ ಅಷ್ಟು ಗೊತ್ತಾಗಲ್ವಾ ದಂಡಿ? ಪ್ರಸ್ತುತಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಕಣೆ, ನೀನ್ ಗೊತ್ತಾಗಲ್ವಾ? ಗಿಟ್ಟ ಅಂದ್ರೆ ಮೂಗು ಒಳಗೋಗ್ಬಿಡ್ಬೇಕು. ನಾನು ಅದನ್ನಲ್ರಿ ಕೇಳ್ತಿರೋದು. ಇಂತ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗ್ಬೇಕಾಗಿರೋದು ಪ್ರಸ್ತಾವ ಮಾಡ್ಕೋತಾ ಇರೋ ಹುಡುಗ ಹುಡುಗಿಗೆ. ನನಗೆ ನಿನಗೆ ಯಾಕೆ ನಾಚಿಕೆ ಆಗ್ಬೇಕು? ನಾನು ಅದಲ್ಲ ಕಣಯ್ಯ ಹೇಳ್ತಿರೋದು. ನೆನ್ನೆ ಮೊನ್ನೆ ಬಂದವಳು ಮುಂದೆ ನೀನ್ ಸೋತು ಸೈಡಿಗೆ ಆಗ್ಬಿಟ್ಟಲ್ಲ, ನಿನ್ನಿಂದಾಗಿ ನನ್ನ ಪ್ಲಾನ್ಗಳೆಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತು.
ಇಷ್ಟ ದಿನ ಅದು ಹೇಗೋ ಶ್ರಾವಣಿ ಕಾರ್ತಿಕೇಯನ್ನ ದೂರ ದೂರ ಇಟ್ಟಿದ್ದೆ. ಆ ಪಾಟೇಲ್ ಹೆಂಗ್ಸ್ ಬಂದ್ಬಿಟ್ಟು ನನ್ನ ಪ್ಲಾನ್ನೆಲ್ಲ ಒಂದೇ ಸರಿಗೆ ಉಲ್ಟಾ ಪಲ್ಟಾ ಮಾಡ್ಬಿಟ್ಲು. ಅವರಿಬ್ರು ಸೇರ್ದ ಏನಾಗ ತಡೆದಿದ್ದೆ ನಾನು, ಆದ್ರೆ ಒಂದೇ ಸರಿಗೆ ಬಾಂಬ್ ಬಿಟ್ಟು ಢಮ್ ಅಂತ ಬ್ಲಾಸ್ಟ್ ಮಾಡೋಗ್ಬಿಟ್ಲು. ಮುಂದೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ ದೇವ್ರಿ. ನೋಡೇ, ಈಗ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ನಾವೇ ನಿರ್ಧಾರ ಮಾಡೋಕ್ಕಾಗಲ್ಲ. ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದೆಲ್ಲ ಆ ವಿಜಯಾಂಬಿಕಾಗಿ ಹೇಳು. ಸುಮ್ಮನೆ ಮಾತಾಡಿದ್ರೆ ಮಾತು ಖರ್ಚಷ್ಟೇ, ಕಾಸು ತಕ್ಕಲ್ಲ. ಹಂಗಂತೀಯ? ಇರು, ಆ ಹಾಲ್ ಮರೊಳಗೆ ಒಂದು ಫೋನ್ ಆಯ್ಸನ. ಹೇಳು ಕಾಂತಮ್ಮ. ಮೇಡಮ್ ಬರೇ, ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಆಕಾಶ ಭೂಮಿ ಒಂದಾಗ್ತಿದೆ. ಪ್ರವಾಹ ಉಕ್ಕಿ ಹರಿತಾ ಇದೆ. ಕಣ್ಣ ಸನಿಗೆಯಿಂದ ಕೈ ಜಾರಿ ಮುಂದಕ್ಕೆ ಹೋಗ್ತಾ ಇದೆ. ಘರ್ಷಣೆ, ಘೋರ ಘರ್ಷಣೆ ಆಗೋ ಸಮಯ, ಮುಹೂರ್ತ ಹತ್ರ ಬರ್ತಿದೆ ಮೇಡಮ್ ಬರೇ. ಕಾಂತಮ್ಮ, ಜಸ್ಟ್ ಸ್ಟಾಪ್ ಇಟ್. ಈ ತರ ಕಾಲ್ ಮಾಡಿ ನನ್ನ ಟೈಮ್ ವೇಸ್ಟ್ ಮಾಡೋದಾದ್ರೆ ನನಗೆ ಕಾಲೇ ಮಾಡಬೇಡ ಪ್ಲೀಸ್. ಮೇಡಮ್ ರೇ, ಈ ಟೈಮು ಅನ್ನೋದಿದೆಯಲ್ಲ ಪಕ್ಕಾ 420. ಆ ಟೈಮ್ ಬಗ್ಗೆ ಮಾತಾಡೋಣ ಅಂತಾನೆ ಕಾಲ್ ಮಾಡಿದೆ ನಿಮಗೆ. ಇವತ್ತು ಸರಿಯಾಗಿ ಸಮಯ 9:37ಕ್ಕೆ ನಿಮ್ಮ ಟೈಮು ಸರಿ ಇಲ್ಲ ಅಂತ ಸುದ್ದಿ ಬಂದಿದೆ. ನೋಡು, ಮತ್ತೆ ಮತ್ತೆ ನೀನ್ ಹೀಗೆ ಸುತ್ತಿ ಬಳಸಿ ಮಾತಾಡೋದಾದ್ರೆ ನೀನ್ ಎಲ್ಲಿದ್ಯೋ ಅಲ್ಲಿಗೆ ನೇರವಾಗಿ ಬಂದು ಶೂಟ್ ಮಾಡ್ಬಿಡ್ತೇನೆ ಅಷ್ಟೇ. ನೇರವಾಗಿ ವಿಷಯಕ್ಕೆ ಬಾ. ಏನ್ ಮಾಡಬಾರೆ ನೀವು, ಮಾತೆತ್ತಿದ್ರೆ ಶೂಟ್ ಮಾಡ್ತೀನಿ ಅಂತಿರಲ್ಲ. ನಾನು ಒಂದು ಬ್ರೇಕಿಂಗ್ ನ್ಯೂಸ್ ಹೇಳಬೇಕು ಅಂತ ನಿಮಗೆ ಕಾಲ್ ಮಾಡಿದ್ದು. ನೋಡಿ ಮೇಡಮರೇ, ಹೇಳ್ಬಿಡ್ತೀನಿ. ಇವತ್ತು ರಾತ್ರಿ ಸರಿಯಾಗಿ 9:37ಕ್ಕೆ ಶ್ರಾವಣಿ ಮತ್ತೆ ಕಾರ್ತಿಕೇಯನ ಫಾಸ್ಟ್ ನೈಟ್. ಏನ್ ಮಾತಾಡ್ತಿದ್ಯಾ? ಫಸ್ಟ್ ನೈಟಾ? ಅವ್ರಿಬ್ರು ಒಂದಾಗ್ಬಾರ್ದು, ಅವ್ರಿಬ್ರು ದೂರ ದೂರ ಇರ್ಬೇಕು ಅಂತ ನಾನ್ ನಿನ್ಗೆ ಎಷ್ಟು ಸಲ ಹೇಳಿಲ್ಲ. ಅವ್ರಿಬ್ರು ಒಂದಾಗ್ತಾ ಇರೋ ತರ ತಡಿಬೇಕು ಅಂತ ಹೇಳಿಲ್ವಾ ನಾನ್ ನಿನ್ಗೆ? ತಡ್ದೆ ಮೇಡಮರೇ, ಇಷ್ಟು ದಿನಾನೂ ತಡ್ದೆ. ಆದ್ರೆ ಈಗ ಈ ಮನೆಯವರೆಲ್ಲರೂ ಸೇರಿ ಅವರಿಬ್ಬರನ್ನು ಒಂದು ಮಾಡಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾರೆ. ಅವ್ರುಗಳಂತೂ ರೊಟ್ಟಿನ ಜಾರ್ಸಿ ತುಪ್ಪದಲ್ಲಿ ಬೀಳ್ಸೋದಿಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಮುಂದೆ ನಾನು ಕೈಲಿ ತಡೆಯೋದು ಡೌಟ್ ಅನಿಸ್ತಿದೆ ಮೇಡಮರೇ. ಕಾಂತಮ್ಮ, ಇಂತ ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಆಗ್ಲೇ ನಮ್ ಬಾಬಾ ಹೇಳಿದ್ರು, ನಾಚಿಕೆ ಆಗ್ಬೇಕಾಗಿರೋದು ಫಸ್ಟ್ ನೈಟ್ ಮಾಡ್ಕೊಳ್ಳೋರ್ಗೆ, ನನಗಲ್ಲ ಅಂತ. ಈ ಕಾಂತಮ್ಮ, ಇನ್ನು 3 ತಿಂಗಳು